ದೇವಕಿ ನಂದನ ಯಾದವ ಕೃಷ್ಣನ. ನಮಸ್ತೆ ಸ್ನೇಹಿತರೆ, ಇವತ್ತು ಆಗಸ್ಟ್ 16 ಶ್ರೀ ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ರಿಗೂ ಕೂಡ. ಶ್ರೀ ಕೃಷ್ಣನ ಅವತಾರ 8ನೇಯದ್ದು. ವಸುದೇವ ಮತ್ತು ದೇವಕಿಯವರಿಗೆ 8ನೇ ಮಗು. ಇನ್ನು 7 ಮಗು ಯಾರಪ್ಪ ಅಂತಂದರೆ ಕಂಸ ಮಹಾರಾಜ, ಶ್ರೀ ಕೃಷ್ಣನ ಮಾವ ಕಂಸ ಮಹಾರಾಜರಿಗೆ ಹೇಳಿರ್ತಾರೆ 8ನೇ ಮಗುವಿನಿಂದ ನಿನಗೆ ತೊಂದರೆ ಇರುತ್ತೆ ಅಂತ. ಅದಕ್ಕೋಸ್ಕರ ಹುಟ್ಟಿರೋ ಎಲ್ಲ ಮಕ್ಕಳನ್ನು ಕೂಡ ಕಂಸ ಮಹಾರಾಜ ಕೊಲ್ತಾ ಇರ್ತಾನೆ. 8ನೇ ಮಗುವನ್ನು ಕೂಡ ಕೊಂದು ಬಿಡ್ತಾನೆ ಅಂತ ಹೇಳ್ಬಿಟ್ಟು ವಸುದೇವ ಸ್ನೇಹಿತನಾದಂತಹ ನಂದನಿಗೆ ಕೊಟ್ಟು ಬರ್ತಾನೆ. ನಂದ ಮತ್ತು ಯಶೋದೆ ತುಂಬ ಮುದ್ದಾಗಿ ಬೆಳೆಸ್ತಾರೆ ಶ್ರೀ ಕೃಷ್ಣನನ್ನು. ಕೃಷ್ಣನನ್ನು ಕೊಲ್ಲಿಕ್ಕೆ ಕಂಸ ಮಹಾರಾಜ ಎಷ್ಟೋ ಮೃತ್ಯು ದೇವತೆಗಳನ್ನ ಕಳಿಸ್ತಾರೆ. ಕೃಷ್ಣನನ್ನು ತುಂಬ ಜನ ಅಂದ್ಕೊತಾರೆ ಕಪಟ ನಾಟಕ ಸೂತ್ರಧಾರಿ ಅಂತ. ಆ ಥರ ಮಾಡಲಿಲ್ಲ ಅಂತಂದರೆ ಧರ್ಮಕ್ಕೆ ಜಯ ಸಿಗ್ತಾನೆ ಇರಲಿಲ್ಲ. ಅದಕ್ಕೋಸ್ಕರ ಶ್ರೀಕೃಷ್ಣ ಆ ಥರ ಮಾಡಲೇಬೇಕಾದಂತಹ ಪರಿಸ್ಥಿತಿ ಇತ್ತು. ಅದಕ್ಕೋಸ್ಕರ ಶ್ರೀಕೃಷ್ಣ ಮಾಡಿದರು. ಇನ್ನೊಂದು ತಪ್ಪು ಕಲ್ಪನೆ ಏನಪ್ಪ ಅಂತಂದರೆ ಶ್ರೀಕೃಷ್ಣ 16,000 ಜನನ್ನ ಮದುವೆ ಆಗಿದ್ದ ಅಂತ. ಅದು ತುಂಬಾ ತಪ್ಪು ಕಲ್ಪನೆ. ನರಕಾಸುರ ಏನು ಮಾಡಿರ್ತಾನೆ, 16,000 ಜನನ್ನ ಅಪಹರಣ ಮಾಡಿರ್ತಾನೆ. ಆ ಅಪಹರಣ ಮಾಡಿದಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ನರಕಾಸುರನನ್ನು ವಧೆ ಮಾಡ್ತಾನೆ, ಅಂದರೆ ಕೊಲೆ ಮಾಡ್ತಾನೆ. ಆ ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆಲ್ಲ ಕೆಟ್ಟ ಹೆಸರು ಬರುತ್ತೆ. ಈಗ 16,000 ಜನಕ್ಕೂ ಶ್ರೀಕೃಷ್ಣ ಹೇಳ್ತಾನೆ, ಯಾರಾದರೂ ಕೇಳಿದರೆ ಶ್ರೀಕೃಷ್ಣ ನಮ್ಮ ಗಂಡ ಅಂತ ಹೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾನೆ. ಅವರು ತಮ್ಮ ರಕ್ಷಣೆಗಾಗಿ ಶ್ರೀಕೃಷ್ಣನೇ ನಮ್ಮ ಗಂಡ ಅಂತ ಹೇಳ್ಕೊಳ್ತಾರೆ. ಇದು ಮ್ಯಾಟ್ರು. ಅದು ಬಿಟ್ಟು 16,000 ಜನನ್ನ ಮದುವೆ ಆಗಿದ್ನಾ? ಇಲ್ಲ, 16,000 ಜನನ್ನ ಮದುವೆ ಆಗಿಲ್ಲ ಶ್ರೀಕೃಷ್ಣ.